ನಮ್ಮ ಕರ್ನಾಟಕದಿಂದ ಯಾರು ಬರಬೇಡ್ರಿ, ದಯವಿಟ್ಟು ಬರಬೇಡ್ರಿ. ಟಿಕೆಟ್ ಇಲ್ವಂತೆ, ಅವ್ರ ಕಡೆ ಬಂದ್ರೆ ಎಲ್ಲ ಕಳಿಸ್ತಾನೆ ಅವ್ರೆ. ಅಲ್ಲಿ ಬರೋದೇ ನಮ್ಮ ಕನ್ನಡ ಜನಗಳು ಬರ್ತಾ ಇರೋದು. ಎಲ್ಲ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಳಿಸ್ಬೇಕು, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕರ್ನಾಟಕ ದುಡ್ಡು ಬೇಕು ಅವರಿಗೆ, ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಇಲ್ದಾರ ನಾಟಕ ಮಾಡ್ತಾರೆ. ಇವ್ರು ಯಾರು ಬೇಕು ಅವರೆಲ್ಲ ಓಡೇ ಬಿಡ್ತಾನೆ ಇದ್ದಾರೆ ಕರ್ಕೊಂಡ್ಬಂದು. ಅಣ್ಣ ನಿನ್ ಕೊಟ್ಟಿರೋ ಬಗ್ಗೆ ಏನ್ ಅನ್ಸುತ್ತಣ್ಣ? ನೀನು ಆನೆಸ್ಟ್ ಅಣ್ಣ ದೇವ್ರಣಗೂ ಹೇಳ್ಬೇಕು ಅಂದ್ರೆ ಕೊಟ್ಟಿರು ಅಂದ್ರೆ ನಮ್ಗೀಗ ದೇವ್ರಣಗ್ ಬೇಜಾರಾಗ್ಬಿಟ್ಟದೆ. ಕರ್ನಾಟಕ ಜನ ಅಂದ್ರೆ ಹೆಂಗೆ ಅನ್ನೋದು ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ನೀವ್ ಯಾರಾದ್ರೂ ಕೊಟ್ಟಿರೋ ದೇವಸ್ಥಾನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬರಕ್ ಹೋಗ್ಬೇಡಿ. ಪ್ರಾಪರ್ ಆಗಿ ಒಂದು ಗೈಡ್ ಇಲ್ಲ, ಒಂದು ಕ್ಯೂ ಮ್ಯಾನೇಜರ್ ಇಲ್ಲ, ಏನೂ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ದೌರ್ಜನ್ಯ ಮಾಡ್ತಿದ್ದಾರೆ, ನೂಕು ರಂಪಾಟ. ಯಾವ ತರ ಅಂದ್ರೆ ನಾಲೆಡ್ಜ್ ಇಲ್ವೇನೋ ಇವ್ರಿಗೆ, ದೇವಸ್ಥಾನ ಮೇಂಟೈನ್ ಮಾಡಕ್ ಬರಲ್ವೇನೋ ಅನ್ನೋ ತರ ಮಾಡಿದ್ದಾರೆ. ನಿಜವಾಗ್ಲೂ ವೇಸ್ಟ್ ಆಫ್ ಮನಿ. ಇದು ಹೆಂಗೆ ಅಂತ ಹೇಳಿದ್ರೆ ದೇವ್ರ ಹೆಸರು ಹೇಳ್ಕೊಂಡು ದುಡ್ಡಿನ ದಂಧೆ ಮಾಡ್ತಾ ಇದಾರೆ ಇಲ್ಲಿ ಅನ್ನೋ ತರ. ಇನ್ನೊಂದು ಮಕ್ಳುಗಳು, ಫ್ಯಾಮಿಲಿಗಳು, ವಯಸ್ಸಾದವ್ರನ್ನ ದಯವಿಟ್ಟು ಕರ್ಕೊಂಡ್ ಬರಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ನಮ್ಮ ಕನ್ನಡದವರು, ಸೆಲೆಬ್ರಿಟೀಸು, ಕಾಮಿಡಿ ಆಕ್ಟರ್ಸು, ಇವ್ರು ಬಂದಿರೋದಕ್ಕೆ ಈ ದೇವಸ್ಥಾನ ಐತಿ ಅಂತ ಗೊತ್ತಾಗಿರೋದು. ಬಟ್ ಇಲ್ಲಿ ದೇವಸ್ಥಾನ ಹೆಸರು ಹೇಳ್ಕೊಂಡು ದುಡ್ಡಿನ ದಂಧೆ ಮಾಡ್ತಾ ಇದಾರೆ. ಮೇಂಟೆನೆನ್ಸ್ ಮಾಡಕ್ ಬರ್ತಾ ಇಲ್ಲ. ಯಾವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ.